टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲ್ಲೇ ಒಳಗಾದಂಥ ಒಬ್ಬ ಕಂಡಕ್ಟರ್ ಮೇಲೆ ನೀವು ಅವನ ಮೇಲೆ ಕೇಸ್ ಲೈಂಗಿಕ ದೌರ್ಜನ್ಯ ಕೇಸನ್ನು ಹಾಕ್ತೀರಿ ಅಂದರೆ ನೀವೇನು ಕರ್ನಾಟಕದಲ್ಲಿದ್ದೀರಿ ಇಲ್ಲ ಮಹಾರಾಷ್ಟ್ರದಲ್ಲಿ ಇದ್ದೀರಾ? ಅವ್ರು ಯಾವ ಇನ್ಸ್ಪೆಕ್ಟರ್ ಯಾರು? ಅವನು ಮುಖದ ಮೇಲೆ ಹೊಡೆದು ಬುದ್ಧಿ ಹೇಳಬೇಕು. ಅವನು ನೀನು ಕರ್ನಾಟಕದ ನೆಲದಲ್ಲಿ ಕೆಲಸ ಮಾಡ್ತಾ ಇದೀಯಾ, ನೀನು ಮಹಾರಾಷ್ಟ್ರದಲ್ಲ ಅಂತ ಹೇಳಿ ನಾನು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ, ತಕ್ಷಣ ಅವ್ರ ಮೇಲೆ ದಾಖಲೆ ಆಗಿರುವ ಕೇಸನ್ನು ವಾಪಸ್ ಪಡಿಬೇಕು. ಮಾನ್ಯ ಗೃಹ ಸಚಿವರು ತಾವು ಈ ಕಡೆ ಗಮನ ಹರಿಸ್ಬೇಕು. ನಿಮ್ಮ ರಾಜಕೀಯ ದೊಂಬರಾಟದಲ್ಲಿ ಕರ್ನಾಟಕದ ಮಕ್ಕಳ ಬಗ್ಗೆ, ಕನ್ನಡಿಗರ ಮೇಲೆ ಇಲ್ಲಿ ನಡೆಯುವ ದೌರ್ಜನ್ಯವನ್ನು ಗಮನಿಸಬೇಕು. ಅವನು ಯಾವನು ನಿಮ್ಮ ಅಧಿಕಾರಿ ಕೇಸ್ ಹಾಕ್ತವನು ಅವನು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕು. ಗೃಹ ಸಚಿವರು ಈಗಾದರೂ ಮಾತಾಡಿ. ಯಾಕೆಂದರೆ ಬೆಳಗಾವಿಯ ರಾಜಕಾರಣಿಗಳು ಮಾತಾಡಲ್ಲ. ಅವರು MES ವೋಟ್ ಬ್ಯಾಂಕ್, ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಇಲ್ಲಿಯ ರಾಜಕಾರಣಿಗಳು ಅವ್ರನ್ನ ಓಲೈಸ್ಕೊಂಡು ಅವರ ಗುಂಡಾಗಿರಿಯನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೇನಾದರೂ ಸ್ವಾಭಿಮಾನ ಇದ್ದರೆ, ಈ ನೆಲದಲ್ಲಿ ನಾವು ಹುಟ್ಟಿದ್ದೀವಿ, ಈ ನೆಲದಲ್ಲಿ ನಾವು ಈ ರಾಜಕಾರಣ ಮಾಡ್ತಾ ಇದ್ದೀವಿ, ಕನ್ನಡಿಗರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಮರಾಠಿಗರೆಲ್ಲ ಅಧಿಕಾರ ಕೊಟ್ಟಿರೋದು ಅಂತ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಈ ನೆಲದ ಬಗ್ಗೆ ಇರೋದಾದರೆ ಇಲ್ಲಿಯ ರಾಜಕಾರಣಿಗಳು ಏನು ನೀವು ಸ್ವಾಭಿಮಾನಿಗಳಾಗಿದ್ದರೆ ಈ ನೆಲದ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರಲಿ. ಮರಾಠಿ ಪ್ರೇಮ ವ್ಯಕ್ತಪಡಿಸಬೇಡಿ, ಮರಾಠಿಗರ ಜೊತೆಯಲ್ಲಿ ಒಳ ಒಪ್ಪಂದಗಳನ್ನು ಮಾಡ್ಕೋಬೇಡಿ. ಇಲ್ಲಿಯ ಸಚಿವರಿಗೆ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ನಿಜವಾದ ಕನ್ನಡದ ಕಾಳಜಿ ಇರೋದಾದರೆ ನೀವು ಇನ್ನು ಮೇಲಾದರೂ ಕನ್ನಡಿಗರ ಪರವಾಗಿ ಬದುಕ್ರಿ. ಬೆಳಗಾವಿ ರಾಜಕಾರಣಿಗಳು ಈಗಲಾದರೂ ನಿಮ್ಮ ಸ್ವಾಭಿಮಾನ ಇದ್ದರೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿರಿ. ಕನ್ನಡಿಗರಲ್ವ ನೀವು? ನಿಮಗೆ ಬರೀ ಮರಾಠಿಗರು ಓಟ್ ಹಾಕಿದಾರಾ? ಕನ್ನಡಿಗರು ಓಟ್ ಹಾಕಿಲ್ವಾ? ಯಾಕೆ ಇವತ್ತು ಒಬ್ಬ ಕಂಡಕ್ಟರ್ ಅವ್ರ ಮೇಲೆ ಹಲ್ಲೆ ನಡೆದ್ರೆ ಅವ್ರ ಪರವಾಗಿ ನಿಲ್ಲಬೇಕಾದವರು ರಾತ್ರೋರಾತ್ರಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂದರೆ ಆ ಯಾವುದು ಕಾಣದ ಕೈ, ಯಾರು ಆ ಸಚಿವರು, ಯಾರು ಸಚಿವೆ, ಯಾರು ಅವ್ರಿಗೆ ಬೆಂಬಲ ಕೊಟ್ಟವರು, ಯಾವ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿಂತ ಹೇಳಿದವ್ರು ಯಾರು? ಬಹಿರಂಗವಾಗಿ ಬನ್ನಿ ನೋಡೋಣ, ಹೇಳಿ, ಬಹಿರಂಗವಾಗಿ ಹೇಳಿ. ಬೆಂಗಳೂರಿಗೆ ಬರಕ್ಕೆ ಬಿಡಲ್ಲ ಅಂತ ಸಚಿವರುಗಳನ್ನ ನೀವು ಇಲ್ಲಿ ರಾಜಕಾರಣ ಮಾಡಬಹುದು, ಇಲ್ಲಿ ದಬ್ಬಾಳಿಕೆ ಮಾಡಬಹುದು. ಬೆಂಗಳೂರಿಗೆ ಬಂದಾಗ ನಾವೇನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಬೆಂಗಳೂರಿಗೆ ಕಾಲಿಡಕ್ಕೆ ಬಿಡಲ್ಲ ನಿಮ್ಮನ್ನು. ಇಲ್ಲಿಯ ಕನ್ನಡಿಗರ ಜೊತೆಯಲ್ಲಿ ನೀವು ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು ಇಲ್ಲಿಯ ರಾಜಕಾರಣಿಗಳು, ಹೊರತು ವೋಟ್ ಬ್ಯಾಂಕಿಗೋಸ್ಕರ ಮರಾಠಿಗರನ್ನ ಓಲೈಸ್ಲಿಕ್ಕೋಸ್ಕರ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದ್ರು ಸಹಿಸ್ಕೋತೀರಿ ಅಂದರೆ ನಿಮಗೆ ನಾಚಿಕೆ ಆಗಬೇಕು. ಕರ್ನಾಟಕದಲ್ಲಿ ಇಂಥದೊಂದು ವ್ಯವಸ್ಥೆಯಲ್ಲಿ ಇಲ್ಲಿ ರಾಯಣ್ಣನ ಪುಣ್ಯಭೂಮಿಯಲ್ಲಿ, ಚೆನ್ನವ್ವನ ಪುಣ್ಯಭೂಮಿಯಲ್ಲಿ ಹೇಗಿರ್ಬೇಕು ನೀವು? ರಾಯಣ್ಣನಂತರ ಸ್ವಾಭಿಮಾನಿಗಳಾಗಬೇಕು, ರಾಯಣ್ಣನಂತರ ಕ್ರಾಂತಿಕಾರಿಗಳಾಗಬೇಕು, ರಾಯಣ್ಣನಂತರ ನಾಡ ಪ್ರೇಮಿಗಳಾಗಬೇಕು, ಹೊರತು ಮೀರ್ ಸಾಧಕ ಕೆಲಸ ಮಾಡಬಾರ್ದು. ಅವತ್ತು ರಾಯಣ್ಣನ ಹಿಡ್ಕೊಟ್ರಲ್ಲ ಮಲ್ಲಪ್ಪ ಶೆಟ್ಟಿ ಮೀರ್ ಸಾಧಕರು, ಆ ಕೆಲಸ ಇಲ್ಲಿಯ ರಾಜಕಾರಣಿಗಳು ಮಾಡಬೇಡಿ. ನೀವು ಕನ್ನಡಿಗರ ಪರವಾಗಿ ನಿಲ್ಲಿ, ಕನ್ನಡಕ್ಕಾಗಿ ಧ್ವನಿ ಎತ್ತಿರಿ, ಕರ್ನಾಟಕಕ್ಕಾಗಿ ಧ್ವನಿ ಎತ್ತಿರಿ. ಅದು ಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಈ ಸ್ವಾಭಿಮಾನಿ ನಾಡನ್ನು ಬಲಿ ಕೊಡಬೇಡ್ರಿ ಅಂತ ಹೇಳಿ ಇಲ್ಲಿಯ ರಾಜಕಾರಣಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ.